ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ವ್ಲಾಗ್ಸ್. ಇವತ್ತು ಒಂದು ಈಸಿಯಾಗಿ ಸ್ನ್ಯಾಕ್ಸ್ ಮಾಡೋದು, ಹೆಲ್ದಿ ಸ್ನ್ಯಾಕ್ಸ್ ರೆಸಿಪೀಸ್ ಕಿಡ್ಸ್ಗೆ ಶಂಕರಪುಳಿ ಮಾಡೋದು ಮನೇಲಿ ಹೇಗೆ ನೋಡೋಣ. ಬೇಕಾಗಿರೋದು ಮೈದಾ ಹಿಟ್ಟು, ಚಿರೋಟಿ ರವೆ, ಖಾರದ ಪುಡಿ, ಜೀರಿಗೆ, ಎಳ್ಳು, ಉಪ್ಪು ಇಷ್ಟಿದ್ರೆ ಸಾಕು. ಮೊದಲು 1 ಕಪ್ ಮೈದಾ ಹಿಟ್ಟನ್ನ, ಅದ್ರ ಜೊತೆಗೆ ಚಿರೋಟಿ ರವೆ, ಖಾರದ ಪುಡಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು, ಎಳ್ಳು, ಜೀರಿಗೆ, ರುಚಿಗೆ ಬೇಕಾದಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಇಲ್ಲಿ ತುಪ್ಪನ ಕಾಯಿಸಿ ಸೇರಿಸ್ಕೋಬೇಕು. ನನ್ನ ವೀಡಿಯೋ ಸ್ಕಿಪ್ ಆಗಿದೆ. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕು. ಜಾಸ್ತಿ ತೆಳ್ಳಗೂ ಕಲಿಸ್ಕೋಬಾರ್ದು, ಜಾಸ್ತಿ ಗಟ್ಟಿಗೂ ಕಲಿಸ್ಕೋಬಾರ್ದು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ಆ್ಯಂಡ್ ಈಸಿಯಾಗಿ. ಈಗ ಅದನ್ನು ಉಂಡೆ ಮಾಡಿಕೊಂಡು ನಿಮಗೆ ನಾರ್ಮಲ್ ಚಪಾತಿ ಹೇಗೆ ಹೊಸಿತೀರಲ್ಲ ಹಾಗೆ ಚಪಾತಿ ಹೊಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳಿಗೆ ಆರಾಮಾಗೆ ನಾವು ಮನೇಲೇ ಮಾಡಿಕೊಡ್ಬೋದು. ಆರಾಮಾಗಿ ಸ್ನ್ಯಾಕ್ಸ್ ಆಗುತ್ತೆ. ನೋಡಿ, ಈಗ ನಾವು ಹೊಸಿತಾ ಇದ್ದೀವಲ್ಲ, ಚಪಾತಿ ನಾರ್ಮಲಾಗಿ ಚಪಾತಿ ಹೆಂಗೆ ಹೊಸಿತೀರೋ ಹಂಗೆ ಹೊಸ್ಕೊಳ್ಳೋದು ಅಷ್ಟೇ. ಖಾರ ಸ್ವಲ್ಪ ನಿಮ್ಗೆ ಟೇಸ್ಟ್ ನೋಡ್ಕೊಂಡು ಖಾರ ಹಾಕ್ಕೋಬೇಕು. ಮೈದಾ ಹಾಕಿರೋದ್ರಿಂದ ಸ್ವಲ್ಪ ಜಿಗಿ ಬರುತ್ತೆ, ನೋಡ್ಕೊಂಡು ಹೊಸ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ನ್ಯಾಕ್ಸ್ ಮಕ್ಕಳಿಗೆ ಹೊಸಿತಾ ಇದ್ದೀನಲ್ಲ ಹಾಗೆ ಹೊಸ್ಕೊಂಡು ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೋದು. ನಿಮ್ಗೆ ಹಿಂಗೆ ಬೇಕೋ ಶೇಪ್ಸ್ಗೆ ಹಂಗೆ ಕಟ್ ಮಾಡ್ಕೋಬೋದು. ನಾನಿಲ್ಲಿ ತೋರಿಸ್ತೀನಿ ಹೇಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ನೋಡಿ, ಹಿಂಗೂ ಕಟ್ ಮಾಡ್ಕೋಬೋದು ನೀವು. ಇಲ್ಲ ಕಟರ್ ಇದ್ದರೆ ಇನ್ನೂ ಈಸಿಯಾಗಿ ಕಟ್ ಮಾಡ್ಕೋಬೋದು. ನಾನು ಕಟರ್ ಇಲ್ಲ ಅಂತ ಚಾಕುಲಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗೆ ಹೇಗೆ ಸಣ್ಣದಾಗಿ ಬೇಕಾದರೆ ಸಣ್ಣದಾಗಿ, ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಕಟ್ ಮಾಡ್ಕೋಬೋದು. ನಾನು ಹಿಂಗೆ ಕಟ್ ಮಾಡಿಕೊಂಡು ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಂಡ್ರೆ ಸಾಕು. ಕ್ರಿಸ್ಪಿಯಾಗಿರೋ ಶಂಕರಪುಳಿ 10 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ಅದು ಹಾರಬೇಕು. ಚೆನ್ನಾಗಿ ಹಾರಿದ್ರೆ ಒಳ್ಳೆ ಕುರುಮ್ ಅಂತ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.